ಪ್ರೀತು, ನಿನಗೆ ತುಂಬಾ ಹರ್ಟ್ ಆಗಿದೆ ಅಂತ ನನಗೆ ಗೊತ್ತು. ಪ್ಲೀಸ್ ಕಂಟ್ರೋಲ್ ಮಾಡ್ಕೊಳ್ಳೋ. ಅಣ್ಣ ಪ್ಲೀಸ್, ನೀನ್ ನನ್ನ ಕಂಟ್ರೋಲ್ ಮಾಡಕ್ ಬರ್ಬೇಡ. ಪ್ರೀತು, ನನ್ನ ಅಣ್ಣ ಮಾತು ಪ್ಲೀಸ್, ನನಗೆ ಯಾರ ಉಪದೇಶನೂ ಬೇಕಾಗಿಲ್ಲ. ಕೈ ಮುಗಿತೀನಿ, ಲೀವ್ ಮೀ ಅಲೋನ್. ನನಗೆ ಗೊತ್ತು ಪ್ರೀತು, ನೀನಿವಾಗ ಯಾರ ಮಾತು ಕೇಳೋ ಮೂಡಲಿಲ್ಲ ಅಂತ. ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗತ್ತೆ ಕಣೋ. ಪ್ರೀತು, ನೀನು ಹೇಳಿದ್ದು ಸರಿ. ಕಾವೇರಿ ಒಂದು ದೊಡ್ಡ ಮಿಸ್ಟ್ರಿ ಅಂತ ಹೇಳಿದ್ಯಲ್ಲ, ಅದೇ ಸರಿ. ಅವಳ ಮನಸ್ಸಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ವಲ್ಲೋ. ಒಂದು ಲೆಕ್ಕದಲ್ಲಿ ಅಕ್ಕ ಹೇಳೋದು ಕರೆಕ್ಟ್. ಕಾವೇರಿ ಇಸ್ ನಾಟ್ ಟ್ರಸ್ಟ್ ವರ್ತಿ ಅಟ್ ಆಲ್. ನಾವೇ ಅಕ್ಕನ ಮಾತು ಕೇಳಲಿಲ್ಲ. ಅವಳು ನನ್ಗೆ ಏನಣ್ಣ ಪ್ರಯೋಜನ? ನನ್ನ ಫೇಟ್ ಸರಿ ಇಲ್ಲ ಅಷ್ಟೇ. ಅಲ್ಲ ಪ್ರೀತು, ನೀನ್ ಯಾಕೋ ನಿನ್ ಫೇಟ್ ಸರಿ ಇಲ್ಲ ಅಂತ ಹೇಳ್ತಾ ಇದ್ಯಾ? ನಿನ್ನಂತ ಒಳ್ಳೆ ಹುಡುಗನ್ ಜೊತೆ ಲೈಫ್ ಸ್ಪೆಂಡ್ ಮಾಡಕ್ಕೆ ಆ ಕಾವೇರಿಗೆ ಯೋಗ್ಯತೆ ಇಲ್ಲ. ನಾನ್ ನಿನ್ಗೆ ಮುಂಚೆಯಿಂದನೂ ಹೇಳಿಲ್ವಾ, ಅವಳು ದೊಡ್ಡ ಆಪರ್ಚುನಿಸ್ಟ್. ಅವಳಗ್ ಬೇಕಾದ್ರೆ ಮಾತ್ರ ಅವಳು ಕನ್ಸಿಡರ್ ಮಾಡ್ತಾಳೆ. ಬೇಡ ಆಗಿರೋದು ಕಾಲ್ ಧೂಳಿನ ಸಮಾನ ಅವಳಿಗೆ. ನಾನ್ ಎಷ್ಟು ಹೇಳಿದ್ರು ನೀನ್ ಮಾಡಿದ್ದೇ ತಪ್ಪು ಮಾಡ್ತಾ ಇದ್ಯಾ. ಅಂತ ಹುಡುಗಿ ಹಿಂದೆ ನೀನು ಪ್ರೀತಿ ಪ್ರೇಮ ಅಂತ ಹೋಗ್ತಾ ಇದ್ಯಾ. ಅಕ್ಕ, ನೀನು ನನಗೆ ಬೈತಾ ಇದ್ಯಾ? ಬೈತಿಲ್ಲ ಪ್ರೀತು, ಇರೋ ಸತ್ಯನ್ ಹೇಳ್ತಾ ಇದ್ದೀನಿ. ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಅವಳನ್ನ ನಿನ್ ಮನ್ಸಿನ ರೂಟಿಂದ ಕಿತ್ತ ಬಿಸಾಕು ಅಂತ. ಟೈಮ್ ಅಂಡ್ ಅಗೇನ್ ನೀನ್ ಮಾಡಿದ್ದೇ ತಪ್ಪು ಮಾಡ್ತಾ ಇದ್ಯಾ. ಪ್ರೀತು, ಟ್ರೈ ಟು ಅಂಡರ್ಸ್ಟ್ಯಾಂಡ್. ಅವಳಿಗೆ ನಿನ್ ಮೇಲೆ ಯಾವುದೇ ರೀತಿ ಪ್ರೀತಿನೂ ಇಲ್ಲ, ವಿಶ್ವಾಸನೂ ಇಲ್ಲ. ಶೀಸ್ ಜಸ್ಟ್ ಪ್ಲೇಯಿಂಗ್ ಗೇಮ್ಸ್. ನೋಡು, ಒಂದ್ಸಲ ಎದು ಅಂತಾಳೆ, ಇನ್ನೊಂದ್ಸಲ ಆಕಾಶ ಅಂತಾಳೆ. ಮಧ್ಯದಲ್ಲಿ ನೀನು ಸ್ಕೇಪ್ ಗೋಟ್, ಐ ಮೀನ್ ಬಲಿಪಶು. ಅವಳಿಂದ ನಿನ್ ಕರಿಯರ್, ಲೈಫ್ ಸ್ಟೈಲ್, ನೆಮ್ಮದಿ, ಶಾಂತಿ ಎಲ್ಲ ಹಾಳಾಗೋಯ್ತು. ನಾನ್ ಎಷ್ಟು ಅವಳ ಸವಾಸ ಮಾಡಬೇಡ ಅಂದ್ರು ನನಗ್ ಗೊತ್ತಿಲ್ಲದೆ ಕದ್ದು ಮುಚ್ಚಿ ಅವಳ ಸವಾಸ ಮಾಡ್ತಾ ಇದ್ಯಾ. ನಿನಗಿದಾಗ್ಬೇಕಾಗಿದ್ದೆ ಪ್ರೀತು. ಪ್ರೀತು, ಅಕ್ಕ ಹೇಳ್ತಿರೋದ್ರಲ್ಲೂ ನಿಜ ಇದೆ. ಕಾವೇರಿ ಈ ಥರ ನಡ್ಕೋತಾಳೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಎಸ್ ಪ್ರೀತು, ನೀನು ನನ್ನ ಅದೃಷ್ಟ ಸರಿ ಇಲ್ಲ, ನನ್ನ ದುರಾದೃಷ್ಟ ಅನ್ಕೊಂಡು ಇಲ್ಲಿ ಕೂತ್ಕೋಬೇಡ. ನೋಡು, ನಿನ್ನ ಇನ್ನೋಸೆನ್ಸ್ ಮುಂದೆ ನಿನ್ನ ಪರ್ಸನಾಲಿಟಿ, ಲೈಫ್ ಸ್ಟೈಲ್, ಸೋಷಿಯಲ್ ಸ್ಟೇಟಸ್, ನಿನ್ನ ಒಂದು ಓವರ್ ಆಲ್ ಬೇಯಿಂಗ್ ಮುಂದೆ ಅವಳು ಏನೂ ಇಲ್ಲ. ಶಿ ಇಸ್ ನಥಿಂಗ್. ಒಂದು ಚಿಕ್ಕ ಹುಳ. ಯು ನೋ ವಾಟ್, ಯು ಆರ್ ವೆರಿ ಲಕ್ಕಿ. ಯಾಕೆ ಅಂದ್ರೆ ಆ ಹುಡುಗಿ ಎಂಥ ಮೀನ್ ಮೆಂಟಾಲಿಟಿ ಅವಳು ಅಂತ ತಿಳ್ಕೊಳಕ್ಕೆ ಆ ದೇವ್ರು ನಿನ್ಗೆ 3 ಚಾನ್ಸ್ ಕೊಟ್ಟಿದ್ದಾನೆ. ಲಿಸನ್ ಪ್ರೀತು, ಫಾರ್ಚೂನ್ ನಾಕ್ಸ್ ಅಟ್ ಯುವರ್ ಡೋರ್ ಓನ್ಲಿ ಒನ್ಸ್. ಓಪನ್ ಮಾಡಿ ಅದನ್ನ ಆಕ್ಸೆಪ್ಟ್ ಮಾಡ್ಕೊ. ಇಲ್ಲ ಅಂದ್ರೆ ನಿನ್ನ ಫಾಲೋ ಮಾಡೋದು ಬರೀ ಮಿಸ್ಫಾರ್ಚೂನ್. ಅವಳನ್ನ ಮನಸ್ಸಿಂದ ಕಿತ್ತು ಬಿಸಾಕಿ ಕೆಲ್ಸದ ಮೇಲೆ ಕಾನ್ಸಂಟ್ರೇಟ್ ಮಾಡು. ಪ್ರೀತು, ಅಕ್ಕ ಹೇಳ್ತಿರೋದು ಕರೆಕ್ಟ್ ಇದೆ. ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಹಾಕ್ಬಿಡು. ಊರಿಗೊಬ್ಳೆ ಪದ್ಮಾವತಿ ಅನ್ನೋ ಥರ ಆಡ್ತಿದ್ಯಾ. ನೋಡು, ನಿನಗೆ ಚಿಟ್ಕೆ ಹೊಡೆದ್ರೆ ಹುಡುಗಿರ್ ಕ್ಯೂ ನಿಲ್ತಾರೆ. ಅವಳ ಅಪ್ಪನ ಥರದ ಹುಡುಗಿ ಸಿಗ್ತಾರ ಕಣೋ ನಿನಗೆ. ನಿನಗೆ ಇನ್ನೂ ಬೇಕಾದಷ್ಟು ಓವರ್ಗಳಿದೆ ಕಣೋ. ಬ್ಯಾಟಿಂಗ್ ಆಡ್ತಾ ಇರು, 4, 6ಗಳು ಹೊಡ್ಕೊಂಡು ಖುಷಿಯಾಗಿರು. ಚಿಯರ್ ಅಪ್ ಮೈ ಬಾಯ್. ಪ್ಲೀಸ್ ಕಾವೇರಿ, ನಿಜ ಹೇಳು, ನಿನ್ಗೆ ನನ್ ಮೇಲೆ ಪ್ರೀತಿ ಇದೆಯಾ ಇಲ್ವಾ?
ಐ ಜಸ್ಟ್ ಲವ್ ಯು ಪ್ರೀತು. ಯದುನೇ ನನ್ನ ಡೆಸ್ಟಿನಿ ಅಂತ ಗೊತ್ತಿಲ್ಲದೆ ತುಂಬ ಕನ್ಫ್ಯೂಷನಲ್ಲಿದ್ದೆ. ಆದರೆ ಇವಾಗ ಅದಕ್ಕೊಂದು ಕ್ಲಾರಿಟಿ ಸಿಕ್ಕಿದೆ. ಕಾವೇರಿ, ಹಾಯ್ ಕಾವೇರಿ. ಕಾವೇರಿ, ಥ್ಯಾಂಕ್ಸ್ ಕಾವೇರಿ. ಥ್ಯಾಂಕ್ಸಾ? ಯಾಕೆ? ಕೊನೆಗೂ ನೀನು ನನ್ನ ಮದುವೆ ಆಗೋದಕ್ಕೆ ಒಪ್ಕೊಂಡ್ಯಲ್ಲ, ಅದಕ್ಕೆ. ನೋ, ಐ ಆಮ್ ಫೀಲಿಂಗ್ ಸೋ ಹ್ಯಾಪಿ ಟುಡೇ. ಕೋಬ್ರಾ, ಕಾವೇರಿಗೋಸ್ಕರ ತಂದಿರೋ ಬೊಕ್ಕೆನ ಕೈಯಲ್ಲೇ ಇಟ್ಕೊಂಡಿದ್ಯಲ್ಲ, ಕೊಡು ಕಾವೇರಿಗೆ. ಕಾವೇರಿ ಇಸ್ಕೋ. ಎಲ್ಲರ ಮುಂದೆ ಇಸ್ಕೊಳಕ್ ನಾಚಿಕೆ ಆದ್ರೆ ಬೇಕಿದ್ರೆ ರೂಮಿಗೆ ಹೋಗ್ಬೋದು. ನೀನು ಅಲ್ಲೇ ಕೊಡ್ಬೋದು ಕೋಬ್ರಾ. ರೀ, ಬೊಕ್ಕೆ ಇಸ್ಕೊಳಕ್ಕೆ ನಾಚಿಕೆ ಏನೋ? ಯದು, ನೀನ್ ಕೊಡು. ನಮ್ಮ ಕಾವೇರಿ ಮತ್ತೆ ಯದುಗೂ ಒಳ್ಳೆ ಜೋಡಿ. ಮೇಡ್ ಫಾರ್ ಈಚ್ ಅದರ್. ಮೋಸ್ಟ್ಲಿ ಇವರಿಬ್ರು ಮದ್ವೆ ಸ್ವರ್ಗದಲ್ಲೇ ನಿಶ್ಚಯ ಆಗಿರ್ಬೇಕು. ಇನ್ ಕೆಲವು ಜೋಡಿ ಮದ್ವೆಗಳು ನರ್ಕದಲ್ಲಿ ಫಿಕ್ಸ್ ಆಗಿರ್ಬೋದು ಅಂತ ಅನ್ಸುತ್ತೆ. ಏನೇ ಆದ್ರೂ ನಮ್ ಯದು ಕಾವೇರಿದು ಒಳ್ಳೆ ಜೋಡಿ. ಯದು ಕಾವೇರಿಗೆ ಎಷ್ಟೊಂದು ಗೌರವ ಕೊಡ್ತಾನೆ, ಎಷ್ಟೊಂದು ಪ್ರೀತಿ ಮಾಡ್ತಾನೆ. ಜೋಡಿ ಅಂದ್ರೆ ಹೀಗಿರ್ಬೇಕು.